ವಾಟ್ಸಪ್ ಗೈಸ್ ಫ್ರೆಂಡ್ಸ್, ನಂಗೆಲ್ಲ ಗೊತ್ತು ನೀವು ರಿಯಲ್ಮಿ C3 ಲಾಂಚ್ ಆಗಿರೋ ಖುಷಿಗೆ ದೇಶದೆಲ್ಲೆಡೆ ಸ್ವೀಟ್ ನ ಹಂಚ್ತಿದ್ದಾರೆ. ಅದನ್ನ ರೆಡ್ಮಿ ಫ್ಯಾನ್ಸ್ಗಳ ನೋಡಿ ಅವರು ಸ್ವೀಟ್ ನ ಇವಾಗ ರೆಡಿ ಮಾಡ್ತಿದ್ದಾರೆ. ಬಟ್ ಇದೇ 11ನೇ ತಾರೀಕೆ ರೆಡ್ಮಿನವ್ರು ಕೂಡ ಮತ್ತೆ ದೇಶದೆಲ್ಲೆಡೆ ಸ್ವೀಟ್ ನ ಹಂಚೋ ಪರಿಸ್ಥಿತಿ ಬರುತ್ತೆ. ಅದು ರೆಡ್ಮಿ ಕಡೆಯಿಂದ ರೆಡ್ಮಿ 9A ಫೆಬ್ರವರಿ 11ನೇ ತಾರೀಕೆ 12 ಗಂಟೆಗೆ ಲಾಂಚ್ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಸ್ಮಾರ್ಟ್ ಫೋನ್ ದೇಶ ಕಾ ದಮ್ದಾರ್ ದೇಶ್ ಕಾ ದಮ್ದಾರ್ ಅಂತ ಹೇಳಿ ಮೇಡ್ ಇನ್ ಇಂಡಿಯಾ ಅಂದ್ರೆ ಇಲ್ಲೇ ಈ ನಮ್ಮ ಶಾಪ್ ಹಿಂದಿನ ಸೈಡ್ಗೆ ಟೀ ಅಂಗಡಿ ಇದೆ, ಟೀ ಅಂಗಡಿ ಪಕ್ಕನೆ ಈ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಹಾಗಾದ್ರೆ ಇದ್ರ ಸ್ಪೆಸಿಫಿಕೇಶನ್ ಪ್ರೈಸ್ ಏನ್ ಬೆಲೆಗೆ ಬರುತ್ತೆ, ರಿಯಲ್ಮಿ C3 ಮತ್ತೆ ರೆಡ್ಮಿ ಫ್ಯಾನ್ಸ್ಗಳ ಮಧ್ಯೆ ಏನೆಲ್ಲ ಗದ್ದಲ ಉಂಟಾಗಲಿದೆ ಈ ವಿಡಿಯೋನಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ವಿ. ಇದಕ್ಕೂ ಮುಂಚೆ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋನ ಲೈಕ್ ಮಾಡಕ್ಕೆ ಮರಿಬಿಡಿ. ಸ್ವೀಟ್ಸ್ ಅವ್ರು ಕೊಡ್ತಾ ಇದ್ರೆ ಅಂದ್ರೆ ನಮಗೂ ಕೂಡ ಕೊಡ್ಬೋದು. ಅಡ್ರೆಸ್ಗಳನ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಹಾಕಿದ್ದೀನಿ. ಈಗಾಗಲೇ ಮಾರ್ಕೆಟ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಬೆಲೆಗೆ 10,000 ರೂಪಾಯಿಗೆ ಹಲವಾರು ಬ್ರ್ಯಾಂಡ್ಸ್ಗಳು ಬರುತ್ತೆ. ಸ್ಯಾಮ್ಸಂಗ್, ವಿವೋ, ಓಪೋ, ರಿಯಲ್ಮಿ, ರೆಡ್ಮಿ, ಇನ್ಫಿನಿಕ್ಸ್ ತುಂಬಾ ಬ್ರ್ಯಾಂಡ್ಸ್ಗಳಿದೆ. ಬಟ್ ನಾವು ರಿಯಲಿ ಕಾಂಪಿಟೇಷನ್ ನೋಡೋದು ರಿಯಲ್ಮಿ ಮತ್ತೆ ರೆಡ್ಮಿ ಫೋನ್ಸ್ಗಳಲ್ಲಿ. ಹಾಗಾದ್ರೆ ರಿಯಲ್ಮಿ C3ಗೆ ಎಷ್ಟರ ಮಟ್ಟಿಗೆ ಕಾಂಪಿಟೇಷನ್ ರೆಡ್ಮಿ 9A ಕೊಡ್ತೆ ಅಂತ ಹೇಳಿದ್ರೆ, ಈ ಸ್ಮಾರ್ಟ್ ಫೋನ್ 5000 mAh ಬ್ಯಾಟ್ರಿ ಒಂದಿಗೆ ಡಬಲ್ ದಮ್ದಾರ್ ಬ್ಯಾಟ್ರಿ ಅಂತ ಹೇಳಿದ್ದಾರೆ. ಅಂದ್ರೆ ದಮ್ದಾರ್ ಅಂದ್ರೆ ನಿಜವಾಗ್ಲೂ ದಮ್ದಾರ್ ಆಗಿ ಏನು ಫೀಚರ್ಸ್ಗಳು ಕೊಡುತ್ತೆ, ಎಷ್ಟು ಬೆಲೆ ಕೊಡುತ್ತೆ ಗೊತ್ತಿಲ್ಲ. ಬಟ್ ಈ ಸ್ಮಾರ್ಟ್ ಫೋನ್ 5000 mAh ಒಂದಿಗೆ ಸಿ ಪೋರ್ಟ್ ನ ಒಳಗೊಂಡಿರುವಂತ ತುಂಬಾ ಚಾನ್ಸಸ್ಗಳಿದೆ. ಸಿ ಪೋರ್ಟ್ ಇತ್ತು ಅಂದ್ರೆ ಖಂಡಿತ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಕೂಡ ಸಿಗುತ್ತೆ. ಸೊ ಇದುವೇ 2020ರಲ್ಲಿ ಎಲ್ಲ ಸ್ಮಾರ್ಟ್ ಫೋನ್ ಕಂಪನಿಗಳು ಬ್ಯಾಟ್ರಿ ಮೇಲೆ ತುಂಬಾ ಫೋಕಸ್ ಮಾಡ್ತಿದ್ರು. ಲೈಕ್ ಸ್ಯಾಮ್ಸಂಗ್ ನವರು ಎಷ್ಟು 6000 mAh ಬ್ಯಾಟ್ರಿ ಸಿ ಪೋರ್ಟ್ ಎಲ್ಲ ಕೊಡ್ತಿದ್ದಾರೆ. ಸೊ ಖಂಡಿತ ಇದರಲ್ಲಿ ಕೂಡ ಸಿ ಪೋರ್ಟ್ ಸಿಗುವಂತ ತುಂಬಾ ಚಾನ್ಸಸ್ ಅಂತ ಹೇಳ್ಬೋದು. ಇನ್ನು ಈ ಸ್ಮಾರ್ಟ್ ಫೋನ್ ಕೂಡ ಮೀಡಿಯಾಟೆಕ್ ನ ಹೊಸದಾಗಿ ಲಾಂಚ್ ಆಗಿರುವಂತ ಮೀಡಿಯಾಟೆಕ್ ಹೀಲಿಯೋ G70 ಪ್ರೊಸೆಸರ್ನ ಕೊಡ್ತಾ ಇರುವಂಥದ್ದು. ಸದ್ಯಕ್ಕೆ ನೀವೇನಾದ್ರೂ ಒಂದು 10,000 ರೂಪಾಯಿಗೆ ಅಥವಾ 8,000 to 9,000 ರೂಪಾಯಿಗೆ ಮಾರ್ಕೆಟಲ್ಲಿ ಒಂದು ಬೆಸ್ಟ್ ಪ್ರೊಸೆಸರ್ನ ಹುಡುಕ್ತಾ ಇದ್ದೀರಾ ಗೇಮಿಂಗ್ ಅಂದ್ರೆ ಅದು ಸದ್ಯಕ್ಕೆ G70 ಮಾತ್ರ ಅಂತ ಹೇಳ್ಬೋದು. ಈ ಚೈನೀಸ್ ಬ್ರ್ಯಾಂಡ್ನ ವಿಶೇಷತೆಗಳೇನಪ್ಪ ಅಂದ್ರೆ ಎಲ್ಲ ಏನು ಡೀಲ್ ಮಾಡಿರ್ತಾರೆ ಗೊತ್ತಿಲ್ಲ ಯಾರು. ನಾವು ಲಾಸ್ಟ್ ಟೈಮ್ ರಿಯಲ್ಮಿ X-ನಲ್ಲಿ ಸೇಮ್ ಗ್ಲಾಸ್ ಬಡಿ ವೈಟ್ ಡಿಸೈನ್ ಅನ್ಕೊಂಡ್ವಿ. ಅದಾದ ನಂತರ ರೆಡ್ಮಿ ನೋಟ್ 8 ಕೂಡ ವೈಟ್ ಡಿಸೈನ್ ಅನ್ಕೊಂಡ್ವಿ. ಈಗ ವಿವೋ S1 Pro ಕೂಡ ವೈಟ್ ಡಿಸೈನ್ ನೋಡ್ಕೊಂಡ್ವಿ. ಓಪೋ ಕೂಡ ವೈಟ್ ಡಿಸೈನ್ ನೋಡ್ತಾ ಇದ್ವಿ. ಸೊ ಖಂಡಿತ ಒಂದು ಸರ್ತಿ ಒಂದು ಕಂಪ್ನಿ ಏನಾದರೂ ಡಿಸೈನ್ ಬಂತು ಅಂದ್ರೆ ಸೇಮ್ ಅದೇ ರಿಲೇಟೆಡ್ ಡಿಸೈನ್ ನಾವು ನೋಡ್ತಾ ಇದ್ವಿ. ಎಲ್ಲ ಚೈನೀಸ್ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಷ್ಟರಲ್ಲಿ ಈ ರೀತಿಯಾಗಿ ಕೂಡ ಬಜೆಟ್ ನಲ್ಲಿ ಪ್ಲಾಸ್ಟಿಕ್ ಟೆಕ್ಸ್ಚರ್ ಡಿಸೈನ್ ರೆಡ್ಮಿ 9 ಯಾವ ರೀತಿ ನೋಡ್ತಾ ಇದ್ವಿ, ಸೇಮ್ ಅದೇ ರೀತಿಯಾಗಿ ನಾವು ರಿಯಲ್ಮಿ C3 ಕೂಡ ನೋಡಿದ್ವಿ. ಲಾಸ್ಟ್ 2-3 ಡಿವೈಸ್ಗಳಲ್ಲಿ ಇದೇ ರೀತಿಯಾದ ಕಾಂಬಿನೇಷನ್ ನೋಡ್ತಾ ಇದ್ವಿ. ಏನ್ ಮಾಡ್ತಿದೆ ಕಂಪ್ನಿ ಗೊತ್ತಾಗ್ತಿಲ್ಲ, ಹೆಂಗ್ ನಂಬೋದು. ಇನ್ನು ಲಾಸ್ಟ್ ಟೈಮ್ ರೆಡ್ಮಿ 8 ಸೀರೀಸ್ನಲ್ಲಿ ರೆಡ್ಮಿ 8 ಮತ್ತು ರೆಡ್ಮಿ 8ನಲ್ಲಿ ಸಿಂಗಲ್ ಕ್ಯಾಮ್ರಾ ನೋಡ್ಕೊಂಡಿದ್ವಿ. ಬಟ್ ಈ ಸರ್ತಿ ರೆಡ್ಮಿ 9A ಡುವಲ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಸೋನಿ ಕ್ಯಾಮ್ರಾ ಕೊಟ್ಟರೆ ಸಖತ್ತಾಗಿರುತ್ತೆ. 12 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾ, ಸೆಲ್ಫಿ ಕ್ಯಾಮ್ರಾ 5 ಮೆಗಾಪಿಕ್ಸೆಲ್ನ ಕೊಡ್ತಾ ಇದ್ದಾರೆ. ಇನ್ನು ಫಿಂಗರ್ ಪ್ರಿಂಟ್ನ ಗ್ಯಾರಂಟಿ ಕಮ್ಮಿ ಅಂತ ಹಾಕ್ಬೋದು. ಬಟ್ ಫಿಂಗರ್ ಪ್ರಿಂಟ್ನ ಕೊಟ್ರಪ್ಪ ಅಂತಾರೆ ತುಂಬ ಸೆಕ್ಯೂರ್ ಆಗಿರುತ್ತೆ. ಮತ್ತು ಖಂಡಿತ C3ಗಿಂತ ಬೆಸ್ಟ್ ಫೋನ್ ಫಿಂಗರ್ ಪ್ರಿಂಟ್ ಇತ್ತು ಅಂದರೆ ದಮ್ದಾರ್ ಫೋನ್ ಆಗಿ ರೆಡ್ಮಿ 9A ಅಂತ ಎಲ್ಲರಿಗೆ ಸ್ವೀಟ್ನ ಹಂಚಿ ನಾನೇ ಫೋನ್ನ ಕೊಡೋ ಪರಿಸ್ಥಿತಿ ಬರ್ಬೋದು. ಇನ್ನು ಈ ಸ್ಮಾರ್ಟ್ ಫೋನ್ 332 GB ಬೆಲೆ 7,000 ರೂಪಾಯಿಗೆ ಲಾಂಚ್ ಮಾಡ್ತಾರೆ ಖಂಡಿತ. ಬಟ್ ಜಾಸ್ತಿ ಆಗಲ್ಲ. ಫಿಂಗರ್ ಪ್ರಿಂಟ್ ಅವ್ರು ಕೊಟ್ಟರೆ ಒಂದು 5 ರೂಪಾಯಿ ಜಾಸ್ತಿ ಮಾಡ್ಬೋದು, ಕಮ್ಮಿ ಮಾಡೋಕ್ಕೆ ಚಾನ್ಸಸ್ ಹಾಕೋಬೋದು. ಇನ್ನು 464 ಕೂಡ 8,000 ರೂಪಾಯಿಗೆ ಸಿಗ್ತಾ ಇರೋದು. ಆಲ್ಮೋಸ್ಟ್ ಆಲ್ ಎರಡೂ ಸ್ಮಾರ್ಟ್ ಫೋನ್ಸ್ಗಳ ಸ್ಪೆಸಿಫಿಕೇಶನ್ ಫೀಚರ್ಸ್ಗಳು ಸೇಮ್ ಇರುವಂಥದ್ದು. ಮಾರ್ಕೆಟ್ನಲ್ಲಿ ಎಷ್ಟು ಕಮ್ಮಿ ಬೆಲೆಗೆ ಬರುತ್ತೆ, ಎಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ ಬರುತ್ತೆ, ಅದೇ ಸ್ಮಾರ್ಟ್ ಫೋನ್ ವಿನ್ ಆಗೇ ಆಗುತ್ತೆ. ಸೊ ಹೀಗಾಗಿ ರೆಡ್ಮಿನವರು ಕೂಡ ನಮಗೆ ಸ್ವೀಟ್ಸ್ನ ಕಳಿಸ್ಬೋದು, ರಿಯಲ್ಮಿಯವರು ಕೂಡ ಸ್ವೀಟ್ಸ್ನ ಕಳಿಸ್ಬೋದು. ಬಟ್ ಒಟ್ಟಾರೆ ಎರಡರಲ್ಲಿ ಒಂದು ಒಳ್ಳೆ ಸ್ವೀಟ್ ಯಾವುದಿದೆ ಅಂತ ನಾನು ತಿಂದ್ಬಿಟ್ಟು ರಿಸಲ್ಟ್ಸ್ನ ನೋಡಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಲಿ ಎರಡು ಫೋನ್ಸ್ಗಳನ್ನ ತೊಗೊಂಡು ಪರ್ಚೇಸ್ ಮಾಡಿ ನಿಮಗೆ ಫುಲ್ ಕಂಪ್ಯಾರಿಸನ್ ವಿಡಿಯೋ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಷ್ಟು ಇವತ್ತು ವಿಡಿಯೋ ಆಗಿತ್ತು. ವಿಡಿಯೋನ ಲೈಕ್ ಮಾಡಿ, ಸ್ವೀಟ್ಸ್ನ ತಿಂದು ಮಜಾ ಮಾಡಿ, ಆರಾಮಾಗಿ ಲೈಫ್ನ ಎಂಜಾಯ್ ಮಾಡಿ. ಸಿಗೋಣಂತೆ ಮತ್ತೆ ಮುಂದೆ ಅಲ್ಲಿವರೆಗೂ ಟೇಕ್ ಗೈಸ್. ಸಿ ಯು